ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಹಾಗಲಕಾಯಿ ಅವರೆಕಾಳು ಎರಡೂ ಯೂಸ್ ಮಾಡಿ ಒಂದು ಗ್ರೇವಿ ಥರ ಮಾಡ್ತಾಯಿದ್ದೀನಿ, ಹಾಗಲಕಾಯಿ ಗೊಜ್ಜು ಥರ. ಹಾಗಲಕಾಯಿ ತಿಂದೇ ಇರೋರು ಸುಧಾ ಇದನ್ನು ಮಾಡ್ಕೊ ತಿಂದರೆ ನಿಜವಾಗ್ಲೂ ಇಷ್ಟಪಟ್ಟು ತಿಂತೀರಾ. ಏಕೆಂದರೆ ನಾನು ಚೆನ್ನಾಗಿ ಹುರಿದ್ಬಿಟ್ಟು ಅವರೆಕಾಳು ಜೊತೆಲಿ ಮಿಕ್ಸ್ ಮಾಡಿದ್ದೀನಲ್ಲ, ತುಂಬಾ ಚೆನ್ನಾಗಿರುತ್ತೆ. ಅಷ್ಟು ಕಹಿ ಇರೋದಿಲ್ಲ. ನಾನು ಇದಕ್ಕೆ ಯಾವುದೇ ಬೆಲ್ಲ ಎಲ್ಲ ಸೇರಿಸ್ತಾರ ಆ ಥರ ಏನು ಬೆಲ್ಲ ಸೇರಿಸಿಲ್ಲ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಇವತ್ತು ನಾನಿಲ್ಲಿ 4 ಹಾಗಲಕಾಯಿ ತಗೊಂಡಿದ್ದೀನಿ. ಹಾಗಲಕಾಯಿ ಅವರೆಕಾಳು ಎರಡೂ ಸೇರಿಸಿ ಒಂದು ಗ್ರೇವಿ ಥರ ಮಾಡ್ತಾಯಿದ್ದೀನಿ, ಗೊಜ್ಜು ಥರ. ಅನ್ನಕ್ಕೆ ಮುದ್ದೆಗಂತೂ ತುಂಬಾ ಚೆನ್ನಾಗಿರ್ತದೆ, ಚಪಾತಿಗೂ ಕೂಡ ಚೆನ್ನಾಗಿರ್ತದೆ. ನೀವು ಒಂಥರ ಟ್ರೈ ಮಾಡಿ ನೋಡಿ. ನಾವು ಯಾವ ಥರ ಮಾಡ್ತೀವಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಇಲ್ಲಿ 4 ಹಾಗಲಕಾಯಿ ತಗೊಂಡಿದ್ದೀನಿ, 2 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ಬಂದು ಮಟನ್ ಮಸಾಲ. ನಾನು ಹೇಳಿದ್ದೀನಿ. ಧನಿಯಾ, ಮೆಣಸಿನ್ಕಾಯಿ, ಕಡಲೆಕಾಳು, ಅರಿಶಿನ ಅಷ್ಟೇ ಇದು ಇರೋದು. ಒಂದು 2 ಸ್ಪೂನು 2.5 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಇಲ್ಲಿ ನಾನು ಒಂದು ಇಬ್ಬರಿಗೆ ಆಗುವಷ್ಟು ಮಾಡ್ಕೋತಾ ಇರೋದು. ಇಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದನ್ನ ಪೌಡ್ರ್ ಮಾಡೋಕ್ಕೆ ಅಂತ ನಾನು ಮಿಕ್ಸಿಲಿ ಇಟ್ಟಿದ್ದೀನಿ. ಇದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ. ಒಂದು ಸ್ವಲ್ಪ ಇಷ್ಟೇ ಸೈಜು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಏಕೆಂದರೆ ನಾವು ಹಾಗಲಕಾಯಿ ಅವರೆಕಾಳು ಹಾಕಿದ್ಮೇಲೆ ಹುಳಿ ಇಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ಅಂತ ಸ್ವಲ್ಪ ಹುಳಿ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಟಿದ್ದೀನಿ. ಇಷ್ಟೇ, ಬೇರೆ ಏನಿಲ್ಲ. ತುಂಬಾ ಚೆನ್ನಾಗಿರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಅದು ಯಾವ ಥರ ಮಾಡೋದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಬನ್ನಿ, ನಾನು ಇದನ್ನ ಚಿಕ್ಕದಾಗಿ ಕಟ್ ಮಾಡ್ಕೋತೀನಿ. ಇದನ್ನು ಚೆನ್ನಾಗಿ ತೊಳೆದಿಟ್ಕೊಂಡು ಈ ಥರ ಒಳಗಡೆ ಇರ್ತದಲ್ಲ, ಇದನ್ನು ತೆಗಿಬೇಕು. ಇದನ್ನು ಈ ಬೀಜ ಎಲ್ಲ ತೆಗೆದುಬಿಡ್ಬೇಕು. ನಾವು ಯಾವ ಸೈಜಿಗೆ ಬೇಕಾದರೆ ಕಟ್ ಮಾಡ್ಕೊಬೋದು. ಚಿಕ್ಕದಾಗಿ ಬೇಕಾದ್ರೆ ಚಿಕ್ಕದಾಗಿ ಮಾಡ್ಕೊಬೋದು, ದೊಡ್ಡದಾಗಿ ಬೇಕಾದ್ರೆ ದೊಡ್ಡದಾಗಿ ಕಟ್ ಮಾಡ್ಕೊಬೋದು. ನಾನು ಚಿಕ್ಕದಾಗಿ ಮಾಡ್ಕೋತಾ ಇದ್ದೀನಿ. ಅನ್ನಕ್ಕೆ ಚೆನ್ನಾಗಿರ್ತದೆ ಮಿಕ್ಸ್ ಮಾಡ್ಕೊ ತಿನ್ನೋದಕ್ಕೆ. ಅದಕ್ಕೆ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೋತೀನಿ. ಈ ಥರ ಎಲ್ಲ ಫುಲ್ ಕ್ಲೀನಾಗಿ ತೆಗಿಬೇಕು. ಇದನ್ನು ಈ ಥರ ತೆಗೆದು ಒಂದು ಸಲ ಯಾವ ಸೈಜ್ ಕಟ್ ಮಾಡ್ಕೊತೀನಿ ಅಂತ ತೋರಿಸ್ತಾ ಇದ್ದೀನಿ. ಸರ್ 4 ಸೇರಿಸಿ ನೋಡಿ, ಇಷ್ಟು. ಆಗ ಚೆನ್ನಾಗಿ ಬೇಯುತ್ತೆ. ತಿನ್ನುವಾಗಲೂ ಚೆನ್ನಾಗಿರ್ತದೆ. ಜಾಸ್ತಿ ದಪ್ಪ ಆದರೆ ಚೆನ್ನಾಗಿರೋದಿಲ್ಲ. ನೋಡಿ, ಇಷ್ಟು ತೆಳುವಾಗಿ ಮಾಡ್ಕೋತಾ ಇದ್ದೀನಿ. ಈ ಸೈಜ್ಗೆ ಎಲ್ಲ ಕಾಯಿನೂ ನಾನು ಅದೇ ಥರ ಮಾಡ್ಕೋತೀನಿ. ನೋಡಿ, ಈ ಸೈಜ್ಗೆ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ. ಈ ಸೈಜ್ಗೆ ಇವಾಗ ನಾವು ಈ ಅವರೆಕಾಳನ್ನ ಸ್ವಲ್ಪ ಹುರಿದ್ಬಿಟ್ಟು ಬೇಯಿಸಿಟ್ಕೋಬೇಕು ಸಪ್ರೇಟಾಗಿ. ನಾನು ಮಾಡಿದ್ದೀನಿ, ಒಂದು ಕಡಾಯಿ ಇಟ್ಟಿದ್ದೀನಿ. ಈಗ ಫಸ್ಟು ನಾನು ಇಲ್ಲಿ ಅವರೆಕಾಳನ್ನ ಹುರ್ಕೋತೀನಿ. ಸ್ವಲ್ಪ ಬಿಸಿ ಮಾಡಿದ್ರೆ ಬೇಗ ಬೆಂದೋಗುತ್ತೆ ಅವರೆಕಾಳು. ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಫ್ರೈ ಮಾಡಿ ಹಾಕ್ತೀನಿ. ಅವರೆಕಾಳು ಹಾಕಿದ್ರೆ ಹಾಗಲಕಾಯಿ ಜೊತೆಗೆ ತಿಂದರೆ ಕಹಿ ಬರೋದಿಲ್ಲ. ಒಬ್ಬೊಬ್ರು ಕಹಿ ಅಂತಾರಲ್ಲ, ಅದಕ್ಕೆ ಇವಾಗ ಅವರೆಕಾಳು ಅದ್ರ ಜೊತೆಗೆ ಹಾಕಿ ಹಾಗಲಕಾಯಿ ಹಾಕಿದ್ರೆ ಕಹಿ ಬರೋದಿಲ್ಲ ಅಂತ ಈ ಅವರೆಕಾಳು ಹಾಕೋದು ಅಷ್ಟೇ. ಮೊದಲು ನಾವು ಇದ್ರ ಜೊತೆಲಿ ಹಾಗಲಕಾಯಿ ಜೊತೆಲಿ ಬೇರೆ ಏನೂ ಹಾಕ್ತಾಯಿರಲಿಲ್ಲ, ಬರೀ ಹಾಗಲಕಾಯಿ ಹಾಕಿ ನಾವು ಗೊಜ್ಜು ಮಾಡ್ತಾಯಿದ್ದು. ನಾನು ಕೆಲಸ ಮಾಡ್ತೀನಿ, ನಾನು ಅಡುಗೆ ಕೆಲಸ ಮಾಡ್ತೀನಲ್ಲ, ಅವ್ರ ಮನೇಲಿ ಈ ಥರ ಮಾಡಿಸಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು. ಅದಕ್ಕೆ ನಾವು ಒಂದು ಸಲ ಟ್ರೈ ಮಾಡುವ ಅಂತ ಮಾಡ್ತಾ ಇರೋದು. ಅವರು ನನಗೆ ಗೊತ್ತಿರಲಿಲ್ಲ ಅವರೆಕಾಳು ಹಾಕಿ ಈ ಥರ ಗೊಜ್ಜು ಮಾಡಿದ್ರೆ ಈ ಥರ ಟೇಸ್ಟ್ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಅಲ್ಲಿ ನೋಡಿದೆ, ಸರಿ ನಾವು ಒಂದು ಸಲ ನಮ್ಮ ಮನೇಲಿ ಟ್ರೈ ಮಾಡುವ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಬಿಸಿ ಆಗಬೇಕು. ನೋಡಿ, ಈ ಕಲರ್ ಬರಬೇಕು. ಐ ಫ್ಲೇಮಲ್ಲೇ ಮಾಡ್ತಾ ಇರೋದು, ಸಿಮ್ಮಲ್ಲಿ ಏನು ಮಾಡ್ತಾಯಿಲ್ಲ. ಐ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಹಿಂಗೆ ಕೈ ಆಡಿಸ್ತಾ ಇದ್ದರೆ ಇದು ಕಪ್ಪಾಗಲ್ಲ ಅದು. ನೋಡಿ, ಸ್ಮೆಲ್ ಚೆನ್ನಾಗಿ ಬರ್ತದೆ ಗಮ್ ಅಂತ. ಈಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಇದನ್ನ ಕುಕ್ಕರಲ್ಲಿ ಒಂದು 2-3 ವಿಸಲ್ ಕೂಗಿಸ್ಕೊತೀನಿ. ಸ್ವಲ್ಪ ಬಾಯಿ ಬಿಡಬೇಕಷ್ಟೇ. ಇದು ಕುಕ್ಕರಲ್ಲಿ ಇಟ್ಟಿದ್ದೀನಿ. ತೊಳೆದ್ಬಿಟ್ಟು ಇಷ್ಟೇ ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ. ಜಾಸ್ತಿ ನೀರು ಹಾಕೋದನ್ನು ಬೇಡ, ಯಾಕೆಂದರೆ ನಾವು ಅದೇ ನೀರು ಗ್ರೇವಿಗೆ ಹಾಕ್ಬೋದು, ಹಾಗಲಕಾಯಿ ಗೊಜ್ಜಿಗೆ ಹಾಕ್ತೀವಲ್ಲ ಅದಕ್ಕೆ ಹಾಕ್ಬೋದು. ಈಗ ಮತ್ತೆ ಅದೇ ಕಡಾಯಿ ಇಟ್ಟಿದ್ದೀನಿ. ಇವಾಗ ಅದೇ ಕಡಾಯಿಗೆ ಆಯಿಲ್ ಹಾಕೋತಾ ಇದ್ದೀನಿ. ಒಂದು 3-4 ಸ್ಪೂನ್ ಅಷ್ಟು ಆಯಿಲ್ ಹಾಕೋತಾ ಇದ್ದೀನಿ. ಆಯಿಲ್ ಬಿಸಿ ಆಗಬೇಕು. ಬಿಸಿಯಾಗಿದೆ. ಇದಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ ಸ್ಟವ್ವು. ಸ್ವಲ್ಪ ಕರಿಬೇವು,
ಸ್ವಲ್ಪ ಕಲರ್ ಚೇಂಜ್ ಆಯಿತು. ಇವಾಗ ನಾನು ಕಟ್ ಮಾಡಿ ಇಟ್ಟಿದ್ದೆನಲ್ಲ ಹಾಗಲಕಾಯಿ ಅದನ್ನು ಹಾಕ್ತಾಯಿದ್ದೀನಿ. ಇದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಹಾಗಲಕಾಯಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಬೇಕು, ನೀರು ಹಾಕ್ಬಾರ್ದು. ನೋಡಿ ಈ ಥರ ಚೆನ್ನಾಗಿ ಹುರಿಬೇಕು. ಎಣ್ಣೆಲೆ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕನೂ ಹುರ್ಕೋಬೇಕು ಇದನ್ನು. ಆವಾಗ ನಿಮಗೆ ಕಹಿ ಅನ್ಸೋದಿಲ್ಲ. ಒಬ್ರಿಗೆ ಹಾಗಲಕಾಯಿ ನೋಡಿದ್ರೇ ಆಗೋದಿಲ್ಲ. ಹಾಗಲಕಾಯಿ ಮಾಡೋದ್ರಲ್ಲಿ ಇರೋದು ಚೆನ್ನಾಗಿ ಕರೆಕ್ಟಾಗಿ ಮಾಡಿದ್ರೆ ಕಹಿ ಬರೋದಿಲ್ಲ. ಅದು ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ ಹಾಗಲಕಾಯಿ, ತುಂಬಾ ಚೆನ್ನಾಗಿರ್ತದೆ. ಅನ್ನದಲ್ಲಿ ಹಾಕಿ ತಿಂತಾಯಿದ್ರೆ ಅನ್ನದಲ್ಲಿ ಮಿಕ್ಸ್ ಮಾಡ್ಕೊಂಡು ಇನ್ನೂ ತಿಂದೇ ಇರೋರು ಸುಧಾ ತಿಂತಾರೆ ಹಾಗಲಕಾಯಿನ. ಇವಾಗ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಅದಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು. ಆ ಉಪ್ಪು ಹಾಕಿದ್ರೆ ಆ ಥರ ಉಪ್ಪಲ್ಲೇ ಬೆಂದೋಗುತ್ತೆ ಬೇಗ. ಹಾಗಲಕಾಯಿ ಫ್ರೈಯೂ ಆಗುತ್ತೆ ಬೇಗ, ಬಾಯಿಲ್ಲ ಚೆನ್ನಾಗಿ ಬೆಂದೋಗುತ್ತೆ ಅದು ಕಾಯಿ. ಇವಾಗಲೂ ಒಂದು ಸಲ ಮಿಕ್ಸ್ ಮಾಡಿ ಇವಾಗ ನಾನು ಇದು ಹಂಗೆ ಫ್ರೈ ಆಗ್ತಾ ಇರಲಿ. ಇವಾಗ ನಾವು ಖಾರ ರುಬ್ಕೊಬರ್ಬೇಕು ಮಸಾಲೆನ. ತೆಂಗಿನಕಾಯಿ ತಗೊಂಡಿದ್ನಲ್ಲ ಫಸ್ಟ್ ಇದನ್ನ ಪೌಡ್ರ್ ಮಾಡ್ಕೊತೀನಿ. ಏಕೆಂದರೆ ಇದ್ರ ಸಮೇತನೇ ಟೊಮೊಟೊ ಈರುಳ್ಳಿ ಎಲ್ಲ ಹಾಕ್ಬಿಟ್ರೆ ಇದು ಒಂದೊಂಥರ ಗುಂಡಾಗಿ ಹಂಗೆ ಉಳ್ಕೊಳ್ಳುತ್ತೆ, ಸರಿಯಾಗಿ ಗ್ರೈಂಡ್ ಆಗೋದಿಲ್ಲ. ಅದಕ್ಕೆ ಫಸ್ಟು ತೆಂಗಿನಕಾಯಿ ಪುಡಿ ಮಾಡ್ಕೊತೀನಿ ನಾನು. ನೀರು ಹಾಕ್ತೀನಿ. ಈ ಥರ ಮಾಡಿಕೊಂಡ್ರೆ ಆವಾಗ ನಮಗೆ ಗುಂಡಾಗಿ ಸಿಗೋದಿಲ್ಲ. ಇವಾಗ ಇದು ರೆಡಿ ಆಗಿದೆ. ಇವಾಗ ಇದಕ್ಕೇ ಈರುಳ್ಳಿ ಕಟ್ ಮಾಡಿಟ್ಟಿದ್ನಲ್ಲ ಇದನ್ನು ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ, ಹುಣಸೆಹಣ್ಣು, ಇದಕ್ಕೇ ಸಾಂಬಾರು ಪುಡಿ, ಇದು ಮಟನ್ ಮಸಾಲ. ಇವಾಗ ಇದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ರುಬ್ಕೋತೀನಿ. ಆಮೇಲೆ ಕೊತ್ತಂಬರಿ ಟೊಮೊಟೊ ಹಾಕ್ಕೋತೀನಿ. ಏಕೆಂದರೆ ಇದು ಚಿಕ್ಕ ಜಾರಲ್ಲಿ ಮಾಡ್ತಾ ಇರೋದು ನಾನು ಚಿಕ್ಕ ಜಾರಲ್ಲಿ ಮಾಡೋದ್ನಲ್ಲ. ಇವಾಗ ಒಂದು ಪಾತ್ರೆಗೆ ಅದು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಅದೇ ಬೌಲ್ಗೆ ಕೊತ್ತಂಬರಿ ಸೊಪ್ಪು ಟೊಮೊಟೊ ಎರಡು ಮಿಕ್ಸಿಗೆ ಗ್ರೈಂಡ್ ಮಾಡಿ ಮತ್ತೆ ಅದಕ್ಕೆ ಹಾಕ್ತೀನಿ. ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ಇವಾಗ ಟೊಮೊಟೊ ಕೊತ್ತಂಬರಿ ಅಷ್ಟೇ. ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ನೋಡಿ ಕೊತ್ತಂಬರಿ ಟೊಮೊಟೊ ಇದೆಲ್ಲ ಇವಾಗ ಸೇರಿಸಿ ಇವಾಗ ಹಾಗಲಕಾಯಿ ಗೊಜ್ಜಿಗೆ ಹಾಕಬೇಕು. ನೋಡಿ ಓಪನ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ಚೆನ್ನಾಗಿ ಫ್ರೈ ಆದರೆ ಅವಾಗ ನಮಗೆ ತಿನ್ನುವಾಗ ಕಹಿ ಬರೋದಿಲ್ಲ. ಮುಕ್ಕಾಲು ಭಾಗ ಬೆಂದಿದೆ. ಉಪ್ಪು ಹಾಕಿ ಮುಚ್ಚಿಟ್ಟಿದ್ವಲ್ಲ, ನೋಡಿ ಮುಕ್ಕಾಲು ಭಾಗ ಬೆಂದೋಗಿದೆ. ಇವಾಗ ಖಾರದಲ್ಲಿ ಸ್ವಲ್ಪ ಬೇಯಬೇಕು ಅದು. ಇವಾಗ ಖಾರ ರುಬ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಇದು ಮಾಡಿಟ್ಬಿಟ್ರೆ ನಾಳೆಗೂ ಕೂಡ ಚೆನ್ನಾಗಿರ್ತದೆ. ಬೆಳಗ್ಗೆ ಹೊತ್ತೆ ಅನ್ನ ಮಾಡ್ಕೊಂಡು ತಿನ್ಬೋದು. ಗೊಜ್ಜು ಥರ ಇರ್ತದಲ್ಲ ಗಟ್ಟಿಗೆ. ನಾನು ಸಾರು ಮಾಡ್ತಾಯಿಲ್ಲ, ಇದು ಗ್ರೇವಿ ಥರ ಮಾಡ್ತಾ ಇರೋದು. ಚೆನ್ನಾಗಿರ್ತದೆ ಬಿಸಿ ಅನ್ನಕ್ಕೆ ಮುದ್ದೆಗೆ. ನೆಕ್ಸ್ಟ್ ಡೇನೂ ಇಟ್ಕೊಂಡು ತಿನ್ಬೋದು. ಇದನ್ನು ಚೆನ್ನಾಗಿರ್ತದೆ. ಇವಾಗ ಇದಕ್ಕೆ ನೀರು ಎಷ್ಟು ಬೇಕು ನೋಡಿಕೊಂಡು ಏಕೆಂದರೆ ಬೇಯಬೇಕು. ಇನ್ನೊಂದು 10 ನಿಮಿಷ ಬೇಯಬೇಕು. ಅದು ಕಾಯಿಗೆ ಖಾರ ಎಲ್ಲ ಹಿಡಿಬೇಕು. ಇವಾಗ ಸ್ವಲ್ಪ ನೀರು ಹಾಕ್ತೀನಿ ಅದಕ್ಕೆ. ಇವಾಗ ನಾನು ಮಿಕ್ಸಿ ಆಡಿಸಿದ್ನಲ್ಲ ಅದೇ ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಅದರೊಳಗಡೆ ಹಾಕ್ತೀನಿ. ನೋಡಿ ಇನ್ನೂ ಸ್ವಲ್ಪ ನೀರು ಹಾಕ್ಬೇಕು. ಗಟ್ಟಿ ಆಯಿತು, ಏಕೆಂದ್ರೆ ಬೆಂದರೆ ಇನ್ನೂ ಗಟ್ಟಿ ಆಗೋಗುತ್ತೆ. ಇದು ಬಂದು ಒಂದು 10 ನಿಮಿಷ ಕುದಿಬೇಕು ಚೆನ್ನಾಗಿ. 10 ನಿಮಿಷ ಐ ಫ್ಲೇಮಲ್ಲೇ ಕುದಿಸ್ಬೇಕು. ಇವಾಗ ನಾನು ಇದಕ್ಕೇ ಇವಾಗ ಅವರೆಕಾಳು ಬೇಯಿಸಿಟ್ಕೊಂಡಿದ್ದೆನಲ್ಲ ಇವಾಗ ಅದನ್ನು ಸೇರಿಸ್ತೀನಿ. ನೋಡಿ ಅವರೆಕಾಳು ಒಂದು 2-3 ವಿಸಲ್ ಕೂಗಿಸಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಾಗಿದೆ. ಇದನ್ನು ಹಾಗಲಕಾಯಿ ಜೊತೆ ಹಾಕಿದ್ರೆ ನಿಮಗೆ ಅಷ್ಟು ಕಹಿ ಬರೋದಿಲ್ಲ. ಏಕೆಂದರೆ ಹಾಗಲಕಾಯಿ ಕಾಳು ಎರಡೂ ತಿಂದರೆ ನಿಮ್ಗೆ ಅಷ್ಟು ಕಹಿ ಬರೋದಿಲ್ಲ. ಅದಕ್ಕೆ ಇದನ್ನು ಜೊತೆಗೆ ಸೇರಿಸ್ತಾ ಇರೋದು. ಈಗ ಈ ನೀರು ಸಮೇತ ಅದರೊಳಗಡೆ ಹಾಕ್ತೀನಿ. ಈಗ ರೆಡಿ ಆಯ್ತು ಇದು. ಈಗ ಮುಚ್ಚಿ ಒಂದು 10 ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಇದನ್ನ. ಇದಕ್ಕೆ ಕಾಳಿಗೆ ಕಾಯಿಗೆ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ಇವಾಗ ಇಷ್ಟು ನೀರಿದೆ, ಬೇಯ್ತಾ ಕಡಿಮೆ ಆಗೋಗುತ್ತೆ, ಅದು ಗಟ್ಟಿ ಆಗುತ್ತೆ. ಇವಾಗ ಇದಕ್ಕೆ ಮುಚ್ಚಿ 10 ನಿಮಿಷ ಹಾಗೆ ಬಿಡ್ತೀನಿ.
ಐ ಫ್ಲೇಮ್ ಇಟ್ಟಿದ್ದೀನಿ ನೋಡಿ. 10 ನಿಮಿಷ ಆಗಿದೆ ನೋಡಿ ಎಷ್ಟು ಗಟ್ಟಿ ಆಯ್ತು ಇವಾಗ. ನೋಡಿ ನೀರು ಇಷ್ಟು ಗಂಟೆ ನೀರು ಹಾಕಿದೆ, 10 ನಿಮಿಷ ಕುದಿಯಕ್ಕೆ ಬಿಟ್ಟಿದೆ ಐ ಫ್ಲೇಮಲ್ಲಿ. ಇವಾಗ ಇದು ತಣ್ಣಗಾದರೆ ಇನ್ನೂ ಗಟ್ಟಿಯಾಗುತ್ತೆ ನೋಡಿ. ರೆಡಿ ಆಯಿತು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್. ಬಾಯ್ ಬಾಯ್.